ಬ್ರಾಂಡ್ ಬೆಂಗಳೂರು ಪ್ರಸ್ತಾಪಿಸಿ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬ್ರಾಂಡ್ ಬೆಂಗಳೂರು ಬೇಡ, ಕೆಂಪೇಗೌಡರ ಬೆಂಗಳೂರು ಸಾಕು, ಗುಂಡಿ ಬೆಂಗಳೂರು ಬೇಡ, ಕೆಂಗಲ್ ಹನುಮಂತಯ್ಯ ಬೆಂಗಳೂರು ಸಾಕು. ಡಿಕೆ ಶಿವಕುಮಾರ್ ಎಲ್ಲೂ ಕಾಣ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ಹಾಡು ನೆನಪಾಗತ್ತೆ. ಕಾಣದಂತೆ ಮಾಯವಾದನೋ ನಮ್ಮ ಶಿವಕುಮಾರ, ಮಾಯವಾದ್ನೋ ಕೈ ಕೊಟ್ಟು ಓಡಿ ಹೋದನೋ ಅಂತ ಹಾಡು ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಡಿಕೆ ಶಿವಕುಮಾರ್ ಬಗ್ಗೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಪ್ರಾರಂಭ 2.5 ವರ್ಷಕ್ಕೆ ಮುಂಚೆ ಬಂದ ತಕ್ಷಣ ಬ್ರ್ಯಾಂಡ್ ಅಂದ್ರು. ಬೆಂಗಳೂರು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರು. ಈಗ ಆ ಸುದ್ದಿನೇ ಇಲ್ಲ. ಆ ಬೆಂಗಳೂರು ಇದೆಯಲ್ಲ, ಆ ಸುದ್ದಿ, ಆ ಹೆಸರೇ ಹೇಳಲ್ಲ ಎಲ್ಲೂ. ಈಗ ನಮ್ಮ ಪಾಟೀಲ್ ಬಂದಿಲ್ಲ, ಪಾಟೀಲ್ ಹೇಳಿದ್ರು ಬಿಹೈಂಡ್ ಬೆಂಗಳೂರು ಮಾಡ್ತಾರಂತೆ. ಕೆಂಪೇಗೌಡರು ಬೆಂಗಳೂರು, ಆ ಕೆಂಪೇಗೌಡರು ಬೆಂಗಳೂರನ್ನ ಉಳಿಸಿ, ಇಲ್ಲ ಕೆಂಗಲ್ ಹನುಮಂತಯ್ಯನವ್ರ ಬೆಂಗಳೂರು ಆದ್ರೂ ಉಳಿಸಿ, ಇಲ್ಲ ನಮ್ಮ SM ಕೃಷ್ಣ ಅವ್ರ ಬೆಂಗಳೂರು ಆದ್ರೂ ಉಳಿಸಿ. ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ. ನಾವು ನಮ್ಮ ಡಿಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಈಗ ಅದು ಸುದ್ದಿಗೆ ಹೋಗ್ತಾ ಇಲ್ಲ, ಒಂಥರ ಮಾಯ ಆಗೋಗ್ಬಿಟ್ಟವ್ರೆ. ಸದನಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಅದು ಬೇರೆ ಯಾವುದೋ ಹೊಸದೊಂದು ಶಾಲು ಹಾಕೊಂಡು ಹಿಂಗೆ ಹಾಕೊಂಡು ಹೊಸದಾಗಿ ಓಡಾಡ್ತಾವ್ರೆ, ಹಿಂಗೆ ಅಂತ ಹಾಕೊಂತಾರೆ, ಓದ್ತಾರೆ. ಪಾಪ ನಾನು ಅವಾಗಿಂದ ಆಗ್ತಾ ಇದ್ದೀನಿ. ಬೇಕಾ ನಿಮ್ಗೆ ಕೊಟ್ಬಿಡ್ತೀನಿ, ನನಗೇನು ಹಿಂಗೆ ಇರ್ತೀನಿ, ಪರವಾಗಿಲ್ಲ, ನನಗೇನು ಬ್ರ್ಯಾಂಡ್ ಬೇಡ ಸರ್. ನಾನು ಹಾಕೋದು ಇದು ಎಷ್ಟು ಗೊತ್ತಾ, 150 ರೂಪಾಯಿ ಇರ್ಬೋದು ಅಷ್ಟೇ. ಅವ್ರು ಹಾಕೋದು ಎಷ್ಟು ಗೊತ್ತಾ, 2.5 ಲಕ್ಷದ್ದು. ಅವರು ಪತ್ತೆ ಇಲ್ಲ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು ಪತ್ತೆ ಇಲ್ಲ. ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ದು ಒಂದು ಹಾಡು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕುಮಾರ ಅಂತ ಸೇರಿಸಿದ್ದೀನಿ, ಉಳಿದಿದ್ದಲ್ಲ ಕರೆಕ್ಟ್ ಆಗಿದೆ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ 2 ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ, ಎಲ್ಲ ಕೇಳ್ತೀರಾ. ಅವ್ರಿಗೆ ಪಾಪ ಕಾಣೆ ಆಗ್ಬಿಟ್ಟಿದ್ರೆ, ಕಾಣದಂತೆ ಮಾಯವಾದ ನಮ್ಮ ಮಾತಾಡ್ತೀರಾ ಇಲ್ವೋ, ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ ಬಗ್ಗೆ ನಮ್ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ. ನಾನು ನಿಮ್ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ, ಶಿವಕುಮಾರನ್ನ? ಬೆಂಗಳೂರು ಜನಕ್ಕೆ ಕಾಣೆ ಆಗೋಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬ್ರ್ಯಾಂಡ್. ವಿಧಾನಸಭೆಯಲ್ಲಿ ಮುಡಾ ಪ್ರಕರಣವನ್ನ ಪ್ರಸ್ತಾಪಿಸಿದ್ರು ಆರ್ ಅಶೋಕ್ ಮಾತಿಗೆ ಸಚಿವ ಬೈರತಿ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಮುಡಾ ಅಂತ ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಈಗ ಹೇಳಿ ಏನಾಯ್ತು? ಅದು ಎಲ್ಲಾ ಕೋರ್ಟ್ಗಳಲ್ಲೂ ಕೇಸ್ ಬಿದ್ದು ಹೋಯ್ತು. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಬೈರತಿ ಸುರೇಶ್ ಟಾಂಗ್ ಕೊಟ್ಟರು. ನಾನು ಆಜಾದ್ ಹಿಂದ್ ಸೈನ್ಯವನ್ನ ಕಟ್ಟಿದೆ, ದೇಶದ ರಕ್ಷಣೆಗೆ ಆಜಾದ್ ಹಿಂದ್ ಸೇನೆಯನ್ನ ಕಟ್ಟಿದೆ. ಬ್ರಿಟಿಷ್ ಸುಭಾಷ್ ಚಂದ್ರ ಬೋಸ್, ಸಾರಿ ಏನೋ ಬೇರೆ ಹೇಳಿದ್ನ, ಸುಭಾಷ್ ಚಂದ್ರ ಬೋಸ್ ಇರಪ್ಪ, ಇಲ್ಲೇ ಗೊತ್ತಾಗೋಯ್ತು ನೋಡ್ರಿ, ಸ್ಪಾನ್ಸರ್ ಸ್ಕೀಮು ಅಂತ. ಅಶೋಕ್ ಅಣ್ಣ ತಪ್ಪು ಓದಿದ್ರೆ ಹಿಂದೆ ಸರ್ ಮಾಡ್ತಾವ್ರು. ಹೌದು, ಕರೆಕ್ಟ್ ಐತೆ. ಕಿವಿಯಲ್ಲಿ ಹೋಗಿ ಸಭಾಧ್ಯಕ್ಷರೇ, ನಾನೇನ್ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಬಿಜೆಪಿ ಸ್ಪಾನ್ಸರ್ ಅಂತ ಅಷ್ಟೇ. ಬಿಜೆಪಿ ಸ್ಪಾನ್ಸರ್. ಮೊನ್ನೆ ಮೂಡಾ ಕೇಸ್ ಬಂದಾಗ ಕೋರ್ಟ್ ಕೇಸ್ ಬಂತು, ಏನಾಯ್ತು? ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ರಿ. ಅಶೋಕಣ್ಣ ಏನಾಯ್ತು? ಹೋಗಪ್ಪ ಆಚೆ ಹೋಗ ಅಂತ. ಇಲ್ಲ ನಾ ಒಂದೇ 1 ನಿಮಿಷ ಅಂತ ಕಿವಿಯಲ್ಲಿ ಓದ್ಬಿಟ್ಟು. ಏನಾಯ್ತು? ಸುಮ್ನೆ ಬೆಂಗಳೂರಿಂದ ಮೈಸೂರು ತನಕ ಜ್ಞಾನೇಂದ್ರ ಇರ್ಬೋದು, ಸುನೀಲ್ ಇರ್ಬೋದು, ಯಾರೇ ಇರ್ಬೋದು, ಪರಮೇಶ್ವರ್ ಅವ್ರದ್ದು ಏನಾಯ್ತು? ಸುಪ್ರೀಂ ಕೋರ್ಟ್ ಆಯ್ತು, ಹೈಕೋರ್ಟ್ ಅಲ್ಲಿ ಹೋಯ್ತು, MP MLA ಎಲ್ಲ ಸೋಲು. ಅಶೋಕಣ್ಣ ನಿಮ್ದೊಂದೈತೆ ಓದ್ತಾನೆ ಇರಿ, ಪರವಾಗಿಲ್ಲ. ಅಶೋಕಣ್ಣ ನಾನು ಟಾರ್ಗೆಟ್ ಮಾಡ್ಬಿಟ್ಟಿದ್ಯಾ, ಮಾಡ್ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. 14 ಸೈಟ್ ಕೊಟ್ಟದನ್ನು ಸುಮ್ಮನೆ ವೇಸ್ಟ್ ಅಲ್ಲಿ. ನಾನು ನೀವೇ ದೊಡ್ಡವ್ರ ಹಂಗಾರೆ? ಸರಿಯಾಗಿ ಹೇಳುದು ಸುಪ್ರೀಂ ಕೋರ್ಟ್ ಜಡ್ಜ್, ಅದಕ್ಕಿಂತ ಬೇಕಾ? ಇರಪ್ಪ, ಸುಮ್ನೆ ಹೇಳ್ಬಾರ್ದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.